ಸೊ ನಿಮ್ಮ ಪ್ರಕಾರ ಈ ಸರ್ತಿ ಗಿಲ್ಲಿನೇ ಗೆಲ್ಲೋದಾ? ಗಿಲ್ಲಿನೇ ಗೆಲ್ಬೇಕು ಆಬ್ವಿಯಸ್ಲಿ. ಇಲ್ಲಾಂದ್ರೆ ಯಾಕೆ ಗೆಲ್ಬೇಕು? ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಈ ಸ್ಟೇಜ್ ಮೇಲೆ ಗೆದ್ದಿಲ್ಲ ಅಂದ್ರೆ ಜೋರಾಗಿ ಗಿಲ್ಲಿ ನೀನ್ ಗೆಲ್ಲಪ್ಪ ಇಲ್ಲಾಂದ್ರೆ ಮಾಡ್ತೀನಿ ಅಂತ. ಆಬ್ವಿಯಸ್ಲಿ ಹ್ಯಾಸ್ ಅ ಪೊಟೆನ್ಷಿಯಲ್ ಟು ವಿನ್. ನನ್ನ ವೆಲ್ಕಮ್ ತುಂಬ ಚೆನ್ನಾಗಿ ಮಾಡ್ದ, ಚೆನ್ನಾಗಿ ಟ್ರೀಟ್ ಮಾಡಿದ್ದಾನೆ. ಎಲ್ಲೋ ನಾನು ಅವ್ನಿಗೆ ಹಾರ್ಟ್ ಕೊಟ್ಟಿಲ್ಲ ವಾಪಸ್ ಅದು ಸೇಫ್ ಟೈಮಲ್ಲಿ ಅನ್ನೋದನ್ನ ಪರ್ಸ್ನಲಾಗಿ ತೊಗೊಂಡ್ಬಿಟ್ಟ ಅಂತ ಫೀಲ್ ಆಯಿತು. ಅಲ್ಲೇ ಎಲ್ಲೋ ನಾನು ಅವನ್ನ ಕಳ್ಕೊಂಡೆ ಅಂತ ನನಗೂ ಫೀಲ್ ಆಯಿತು. ನಾನು ಬೇರೆ ಥರನೇ ಐ ವಾಂಟೆಡ್ ಟು ಪೋಟ್ರೆ. ಏನಾಗ್ಬಿಡ್ತಿತ್ತು, ಚೆನ್ನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಕೊಟ್ಬಿಟ್ಲಾ ಇವಳು ಅಂತ ಬರಬಾರ್ದು ಅನ್ನೋ ಕಾರಣದಿಂದ. ಬಟ್ ಮನ್ಸಾರೆ ಕೊಡಬೇಕು ಅಂತ ಆಸೆ ಇತ್ತು. ಬಟ್ ಅದೊಂದು ಬೇಡ ಪೋಟ್ರೆ ಮಾಡೋದು ಮನೆ ಜನಕ್ಕೆ ಅಂತ, ಅಂದರೆ ಇಷ್ಟು ಈಸಿ ಗೋನಾ ಅಂತ ಅನ್ನೋದು ಬೇಡ ಅಂದ್ಬಿಟ್ಟು ಅಲ್ಲೆಲ್ಲೋ ಅವನ ಪಾಪ ನನ್ನ ಕಂಪ್ಲೀಟಾಗಿ ಹೌದಾ ಅನ್ನೋದು ತೊಗೊಂಡ್ಬಿಟ್ನಲ್ಲ. ಇಲ್ಲಾಂದರೆ ಮುಳ್ಳಾಗ್ತಾನೆ ಇರಲಿಲ್ಲ ಅವ್ನು ನನ್ನ ಅಗೇನ್ಸ್ಟ್. ಐ ಹ್ಯಾವ್ ಅ ಸ್ಪೆಷಲ್ ಕನೆಕ್ಷನ್. ನಿಮಗೆ ನೆಕ್ಸ್ಟ್ ಶೋ ಯಾವ್ದಾದ್ರು ಕೆಲಸ ಮಾಡಿದ್ರೆ ಅಥವಾ ಹೊರಗಡೆ ಬಂದಾಗ ನಾವು ಮಾತಾಡಿದಾಗ ಅದು ಬೇರೆಯೇ ಇದೆ. ಅವನಿಲ್ಲ ಅಂದರೆ ಅವನಷ್ಟು ರೇಗಿಸೋದು ಇಲ್ಲ, ಮಾತಾಡಿಸ್ತಾನೂ ಇರಲಿಲ್ಲ ಅವನು. ತುಂಬ ಹಂಬಲಾಗಿ ಮಾತಾಡ್ಸಿದ್ದಾನೆ, ಚೆನ್ನಾಗಿ ಮಾತಾಡ್ಸಿದ್ದಾನೆ. ಪ್ರತಿ ವಾರನೂ ಐ ಹ್ಯಾವ್ ಗಿಲ್ಲಿ ಜೊತೆ ಮಾತಾಡದೇ ಇರಲಿಲ್ಲ. ಆ್ಯಂಡ್ ನಂಬ್ತೀರಾ ಬಿಡ್ತೀರಾ, ನಾನು ಅವ್ನಿಗೆ ಹೇಳ್ತಾ ಇದ್ದೆ ಸ್ಯಾಟರ್ಡೆ ಬಂದರೆ, ಗಿಲ್ಲಿ ನಿನ್ನ ಮುಖ ತೋರ್ಸಪ್ಪ, ಒಂದು ಅದೃಷ್ಟ ನನಗೆ ತೋರಿಸೋ ಅಂತ. ನೋಡಿ ಇದೆಲ್ಲ ಬಂದಿದೆ, ಬಂದೇ ಇಲ್ಲ ಹೇಳ್ಬೇಕಂದ್ರೆ. ಅಂದರೆ ಸೇವ್ ಆಗ್ಬಿಡ್ತೀನಿ ತೋರಿಸೋ ಅಂತ ಹೇಳ್ತಾ ಇದ್ದೆ. ಅಂದರೆ ಅವನು ಸರಿ ಹಿಂಗೆ ಬಂದ್ಬಿಟ್ಟು ಹಿಂಗೆ ಅನ್ಲಾ ನಿಂಗೆ ಅಂತ ಹೇಳ್ತೆ. ಸೊ ದಿಸ್ ಆಲ್ ಡಸಂಟ್ ಕಮ್ ಅಲ್ವಾ ಅಫೆಕ್ಷನ್ಸು, ಇಟ್ ಹ್ಯಾಸ್ ಕಮ್ ಔಟ್ ಅಷ್ಟೇ. ಕನೆಕ್ಷನ್ ಇದೆ, ಅದು ನನ್ನ ಬ್ಯಾಡ್ ಲಕ್.